ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 4ನೇ ತರಗತಿ ಯೂನಿಟ್ 2 ಇಂಗ್ಲಿಷ್ ಬಿಲ್ಡಿಂಗ್ಸ್ ದ ರೂಕ್ಸ್ ಅಂತಕ್ಕಂಥ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋದು ಸಾಧ್ಯ ಅಂತ ಹೇಳ್ತಾ, ದ ರೂಕ್ಸ್. ಇಲ್ಲಿ ರೂಕ್ಸ್ ಅಂದ್ರೆ ಏನು ಗೊತ್ತಾ ಮಕ್ಕಳೇ ನಿಮಗೆ? ಇಲ್ಲಿ ರೂಕ್ ಅಂತಂದ್ರೆ ಎ ಬ್ಲ್ಯಾಕ್ ಬರ್ಡ್ ಆಫ್ ದ ಕ್ರೌ ಫ್ಯಾಮಿಲಿ. ಅಂದ್ರೆ ಇದು ಕರ್ರಗಿರ್ತದೆ, ಕಪ್ಪಿರ್ತದೆ. ಇದು ಕಾಗೆ ಜಾತಿಯ ಒಂದು ಪಕ್ಷಿ. ಓಕೆನಾ ಮಕ್ಕಳೇ? ಈ ಒಂದು ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತ ನೋಡೋದಾದ್ರೆ ಜೇನ್ ಯುಪೇಮಿಯಾ ಬ್ರೌನ್ ರವರು ಬರೆದಿದ್ದಾರೆ. ಮಕ್ಕಳೇ, ಈ ಒಂದು ಭಾವಚಿತ್ರ ಕಾಣುತ್ತಲ್ಲ, ಇವರೇ ಜೇನ್ ಯುಪೇಮಿಯಾ ಬ್ರೌನ್ ರವರು. ಓಕೆನಾ ಮಕ್ಕಳೇ? ಹಾಗಾದ್ರೆ ನಾವು ಮೊದಲನೇದಾಗಿ ಏನು ಮಾಡೋಣ ಅಂತಂದ್ರೆ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಹೇಗೆ ಹಾಡೋದು ತಿಳ್ಕೊಳ್ಳೋಣ. ಅದಾದ ನಂತರ ಭಾವಾರ್ಥವನ್ನು ತಿಳ್ಕೊಳ್ಳೋಣ. ಅದಾದ ನಂತರ ಪಠ್ಯದ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಪದ್ಯದ ಬಗ್ಗೆ ನೋಡೋಣ ಬನ್ನಿ ಮಕ್ಕಳೇ. ಈಗ ನ್ಯೂ ವರ್ಡ್ಸ್ಗಳನ್ನು, ಹೊಸ ಪದಗಳನ್ನು ತಿಳ್ಕೊಳ್ಳೋಣ. ಈ ಹೊಸ ಪದಗಳನ್ನು ಕಂಠಸ್ಥ ಮಾಡಿ ಅದೇ ರೀತಿಯಾಗಿ ನೆನಪಿಟ್ಕೊಳ್ಳಿ. ಓಕೆನಾ? ಮುಂದೆ ಇನ್ನೊಂದು ಯಾವುದಾದ್ರೂ ಮ್ಯಾಟ್ರ್ ಓದಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ರೂಕ್. ರೂಕ್ ಎ ಬ್ಲ್ಯಾಕ್ ಬರ್ಡ್ ಆಫ್ ದ ಕರು ಫ್ಯಾಮಿಲಿ. ಕಾಗೆ ಜಾತಿಯ, ಕಾಗೆ ಕುಟುಂಬದ ಒಂದು ಪಕ್ಷಿ. ಎರಡನೇದು ಲೇಬರ್. ಲೇಬರ್ ವರ್ಕ್ ಹಾರ್ಡ್, ಕಠಿಣ ಕೆಲಸ. ಮೂರನೇದು ಕ್ರೂಕ್ಡ್, ನಾಟ್ ಸ್ಟ್ರೇಟ್, ಬೆಂಟ್, ಕರ್ವ್ಡ್, ವಕ್ರವಾಗಿರುವ. ನಾಲ್ಕನೇದು ಸ್ಲೆಂಡರ್. ಸ್ಲೆಂಡರ್ ಥಿನ್, ತೆಳು, ಸಣ್ಣ. ಐದನೇದು ಟ್ವಿಂಗ್. ಟ್ವಿಂಗ್ ಎ ಸ್ಮಾಲ್ ಡ್ರೈ ವುಡ್ಡಿ ಪೀಸ್ ಫಾಲನ್ ಫ್ರಮ್ ಎ ಬ್ರಾಂಚ್. ಓಕೆನಾ? ಅಂದರೆ ರೆಂಬೆ, ಟೊಂಗೆ. ಆರನೇದು ಟಫ್ಟ್. ಟಫ್ಟ್ ಎ ಪೀಸ್ ಆಫ್ ಹೇರ್ ಆರ್ ಗ್ರಾಸ್, ಅಂದರೆ ಹುಲ್ಲು. ಏಳನೇದು ಮಾಸ್. ಮಾಸ್ ಎ ವೆರಿ ಸ್ಮಾಲ್ ಗ್ರೀನ್ ಆರ್ ಯೆಲ್ಲೋ ಪ್ಲಾಂಟ್. ಪಾಚಿ ಹಳದಿ ಬಣ್ಣದ ಸಸಿ ಎಂದಾಗ್ತದೆ. ಸರಿ, ಹಾಗಾದ್ರೆ ಈಗ ಈ ಪದ್ಯವನ್ನು ಹೇಗೆ ಆಡ್ಬೇಕು ಅನ್ನೋದು ನೋಡೋಣ ಬನ್ನಿ ಮಕ್ಕಳೇ. The rooks are buildings on the trees, they build there every spring. The rooks are buildings on the trees, they build there every spring. Cow, cow is all they say, for none of them can sing. Cow, cow is all they say, for none of them can sing. They rub before the break of day and up till late at night. They rub before the break of day and up till late at night. For they must labor busily, for they must labor busily as long as it light, as long as it is light. The rooks are building on the trees, they build there every spring. The rooks are buildings on the trees, they build there every spring. Cow, cow is all they say, for none of them can sing. And many a crooked stick they bring, and many a slender twing. And many a crooked stick they bring, and many a slender twing. And many a tough moss until their nests are round and big. And many a tough moss until their nests are round and big. The rooks are buildings on the trees, they build there every spring. Caw, caw is all they say, for none of them can sing. Caw, caw is all they say, for none of them can sing. Cow, cow, oh what a noise they make in rainy weather. Cow, cow, oh what a noise they make in rainy weather. Good children always speak by turns, good children always speak by turns. But rooks all talk together, but rooks all talk together. The rooks and buildings on the tree, they build there every spring. Cow, cow is all the say, for none of them can sing. For none of them can sing. For none of them can sing. ಮಕ್ಕಳೇ, ನೀವೀಗ ಹೇಗೆ ಆಡೋದು ಅನ್ನೋ ತಿಳ್ಕೊಂಡಿದ್ರ. ಹಾಗಾದ್ರೆ ಈಗ ಆ ಒಂದು ಪದ್ಯದ ಭಾವಾರ್ಥ ಕನ್ನಡದಲ್ಲಿ ತಿಳಿಯೋಣ. ಸರಿನಾ? ಇಲ್ಲಿ ಹೇಳ್ತಾ ಇದ್ದಾರೆ, ದ ರೂಕ್ಸ್ ಆರ್ ಬಿಲ್ಡಿಂಗ್ಸ್ ಆನ್ ದ ಟ್ರೀಸ್, ದೇ ಬಿಲ್ಡ್ ದೇರ್ ಎವ್ರಿ ಸ್ಪ್ರಿಂಗ್. ಅಂತಂದ್ರೆ ರೂಕ್ಸ್ ಅಂದ್ರೆ ಕಾಗೆ ಒಂದು ಜಾತಿ ಪ್ರಾಣಿ. ಆಲ್ರೆಡಿ ನಾನು ಹೇಳ್ತೀನಿ, ಹೌದಾ? ಆ ಒಂದು ಪ್ರಾಣಿ ಏನ್ ಮಾಡುತ್ತೆ ಅಂದ್ರೆ ಬಿಲ್ಡ್ ಮಾಡುತ್ತೆ, ಅದು ಕಟ್ಟುತ್ತೆ. ಏನ್ ಕಟ್ಟುತ್ತೆ? ಪಕ್ಷಿಗಳು ಗಿಡದಲ್ಲಿ ಏನು ಕಟ್ತವೆ ಅಂತಂದ್ರೆ ಬಿಲ್ಡಿಂಗ್ ಕಟ್ತದ? ಇಲ್ಲ. ಆದರೆ ಬಿಲ್ಡ್ ಅಂತಂದ್ರೆ, ಇಲ್ಲಿ ಬಿಲ್ಡಿಂಗ್ ಅಂತಂದ್ರೆ ಏನಂದ್ರೆ ನೆಸ್ಟ್. ರೂಕ್ಸ್ನ ಒಂದು ಗೂಡು, ತಾನಿರ್ಲಿಕ್ಕೆ ಒಂದು ಗೂಡು ಕಟ್ಟಿಕೊಳ್ಳುತ್ತಲ್ಲ, ಅದಕ್ಕೆ ಬಿಲ್ಡಿಂಗ್ ಅಂತ ಇಲ್ಲಿ ಹೆಸರಿಸಿದ್ದಾನೆ ಕವಿ.
ಓಕೆನಾ. ಇಲ್ಲಿ ಮೂರನೇ ಸಾಲು ನೋಡೋಣ. ಕಾವ್ ಕಾವ್ ಈಸ್ ಆಲ್ ದೇ ಸೇ ಫಾರ್ ನನ್ ಆಫ್ ದನ್ ಕ್ಯಾನ್ ಸಿಂಗ್ ಅಂದ್ರಿಗಿನ ಈ ಆಡಲು ಈ ಪಕ್ಷಿ ಬರೋದಿಲ್ಲ, ಅದು ಯಾವಾಗ್ಲೂ ಏನಂತ ಹೇಳುತ್ತೆ ಅಂತಂದ್ರೆ ಕಾ 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 ಅಂತ ಹೇಳ್ತಾನೆ ಇರ್ತದಂತೆ. ಓಕೆನಾ, ಅಷ್ಟು ಹೇಳಕ್ ಮಾತ್ರ ಬರುತ್ತೆ, ಆಡ್ಲಿಕ್ಕೆ ಬರೋದಿಲ್ಲ. ಸರಿ, ಎರಡನೇ ಪ್ಯಾರಾಗ್ರಾಫ್ ನೋಡೋಣ. ದೇ ಆರ್ ಅಪ್ ಬಿಫೋರ್ ದ ಬ್ರೇಕ್ ಆಫ್ ದ ಡೇ ಅಂಡ್ ಅಪ್ ಟಿಲ್ ಲೇಟ್ ಅಟ್ ನೈಟ್. ಈ ಒಂದು ರೂಕ್ ಅಂತಕ್ಕಂಥದ್ದು ಇದೆಯಲ್ಲ ಪಕ್ಷಿ, ಇದು ಯಾವಾಗ ಏನ್ ಮಾಡ್ತಂದ್ರೆ ಯಾವಾಗ ಎದ್ದೇಳುತ್ತೆ ಅಂತಂದ್ರೆ ಸೂರ್ಯೋದಯಕ್ಕೂ ಮುಂಚೆನೆ ಎದ್ದೇಳುತ್ತಂತೆ. ಯಾವಾಗ ಮಲಗುತ್ತೆ ಅಂತಂದ್ರೆ ತಡರಾತ್ರಿಯಲ್ಲಿ ಮಲಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ದೇ ಮಸ್ಟ್ ಲೇಬರ್ ಬಿಸಿಲಿ ಆಸ್ ಲಾಂಗ್ ಆಸ್ ಇಟ್ ಈಸ್ ಲೈಟ್. ಅಂದ್ರೆ ಯಾವಾಗಲೂ ರೂಕ್ಸ್ ಕಠಿಣ ಶ್ರಮ ಪಡ್ತಾನೆ ಇರ್ತದೆ. ಬಿಸಿ ಯಾವಾಗಲೂ ಬಿಸಿಲಿ ಇರ್ತದೆ, ಬಿಸಿ ಅಂದ್ರೆ ಬಿಸಿ ಇರ್ತಾನೆ ಇರ್ತದೆ, ಶ್ರಮ ಪಡ್ತಾನೆ ಕಾರ್ಯನಿರತವಾಗಿರ್ತದೆ. ಕಾರಣ ಎದಕ್ಕೆ ಕಾರ್ಯನಿರತ ಆಗುತ್ತೆ ಅಂತ ತನ್ನ ಗೂಡು ಕಟ್ಟಲು ಯಾವಾಗಲೂ ಕೂಡ ಬಿಸಿ ಆಗಿರುತ್ತೆ. ಓಕೆನಾ, ಇದು ಅರ್ಥ. ಅಂಡ್ ಮೆನಿ ಎ ಕ್ರೂಕ್ಡ್ ಸ್ಟಿಕ್ ದೇ ಬ್ರಿಂಗ್. ಅಂದ್ರೆ ಆ ರೂಕ್ ಅಂತಕ್ಕಂಥ ಪಕ್ಷಿ ಏನ್ ಮಾಡುತ್ತೆ, ಗೂಡು ಕಟ್ಲೆಂದು ಬಹಳ ಡೊಂಕಾಗಿರ್ತಕ್ಕ ಕಡ್ಡಿಗಳನ್ನ ತೆಗೆದುಕೊಂಡು ಬರ್ತಂತೆ. ಯಾಕಂದ್ರೆ ಗೂಡು ಕಟ್ಲು ಈಸಿ ಆಗುತ್ತೆ ಅಂತೇಳಿ. ಅಂಡ್ ದೇ ಎ ಸ್ಲೆಂಡರ್ ಟ್ವಿಂಗ್ ಅಂತಂದ್ರೆ ಅದ್ರ ಜೊತೆಗೆ ತೆಳುವಾಗಿರ್ತಕ್ಕಂಥ ರೆಂಬೆ ಕೊಂಬೆಗಳನ್ನ ಟೊಂಗಿಗಳನ್ನ ಅದು ಕಡ್ಡಿಗಳನ್ನ ಸಂಗ್ರಹಿಸ್ತದೆ. ಅಂಡ್ ಮೆನಿ ಎ ಟಫ್ ಆಫ್ ಮೂಸ್ಟ್ ಅಂಟಿಲ್ ದೇರ್ ನೆಸ್ ಆರ್ ರೌಂಡ್ ಅಂಡ್ ಬಿಗ್. ಇಲ್ಲೇನ ಇದ್ರ ಅರ್ಥ ಏನಂತಂದ್ರೆ ಅದೇನು ಮಾಡುತ್ತೆ, ತೆಳ್ಳಗಿರ್ತಕ್ಕಂಥ ಹುಲ್ಲು ಕಡ್ಡಿಗಳನ್ನು ಕೂಡ ಅದು ತೆಗೆದುಕೊಂಡು ಬರುತ್ತೆ. ದಾರ ಇದ್ದಂಗೆ ಇರುತ್ತಲ್ಲ, ಕಡ್ಡಿಗಳು ಯಾವ್ದ್ರಿಗಿನ ತೆಗೆದುಕೊಂಡು ಬರುತ್ತೆ, ಹುಲ್ಲನ್ನು ತೆಗೆದುಕೊಂಡು ಬರುತ್ತೆ. ಅದು ಗೂಡು ಕಟ್ಲೆಂದು ಹುಲ್ಲನ್ನು ತಂದು ಗೂಡು ನಿರ್ಮಿಸ್ತದೆ. ನೋಡಲು ಹೆಂಗಿರುತ್ತೆ ಅಂತಂದ್ರೆ ಗೂಡು ನಿರ್ಮಿಸಿದಾಗ ದುಂಡಗಿರುತ್ತೆ ಮತ್ತೆ ದೊಡ್ಡದಾಗಿರುತ್ತೆ. ದೇ ನೆಸ್ಟ್ ಅಂದ್ರೆ ಗೂಡು, ರೌಂಡ್ ಅಂಡ್ ಬಿಗ್ ಅಂದ್ರೆ ದುಂಡಗೆ ಮತ್ತು ಬಿಗ್ ಅಂದ್ರೆ ದೊಡ್ಡದಾಗಿರುತ್ತಂತೆ. ಓಕೆನಾ. ಕಾವ್ ಕಾವ್ ಹೋ ವಾಟ್ ಎ ನಾಯ್ಸ್ ದೇ ಮೇಕ್ ಇನ್ ರೈನಿ ವೆದರ್. ಅದು ಕಾಕ ಅಂತ ಯಾವಾಗ ಶಬ್ದ ಮಾಡುತ್ತೆ ಕಾವ್ ಕಾವ್ ಅಂತೇಳಿ ಅಂತಂದ್ರೆ ಮಳೆಯ ವಾತಾವರಣವಾದಾಗ ಆ ಪಕ್ಷಿಗಳು ಕಾವ್ ಕಾವ್ ಅಂತಕ್ಕಂಥ ಶಬ್ದ ಮಾಡುತ್ತಂತೆ. ಓಕೆನಾ. ಗುಡ್ ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ಬೈ ಟರ್ನ್ಸ್ ಬಟ್ ರೂಕ್ಸ್ ಆಲ್ ಟಾಕ್ ಟುಗೆದರ್. ಅಂತಂದ್ರೆ ಒಳ್ಳೆಯ ಮಕ್ಕಳಾದವ್ರು ಹೇಗೆ ಮಾತಾಡ್ತಾರೆ ಅಂದ್ರೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ತಾ ಹೋಗ್ತಾರಂತೆ. ಆದರೆ ಇಲ್ಲಿ ರೂಕ್ಸ್ ಹಾಗಲ್ಲ, ಎಲ್ಲವೂ ಒಟ್ಟಿಗೆ ಒಂದೇ ಸಾರಿ ಏನ್ ಮಾಡುತ್ತೆ ಅಂದ್ರೆ ಮಾತನಾಡಲು ಸ್ಟಾರ್ಟ್ ಮಾಡುತ್ತೆ. ಹೇಗೆ ಅಂತ ಕಾವ್ 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 ಅಂತೇಳಿ ಒಂದೇ ಸರಿ ಟುಗೆದರ್ ಅಂದ್ರೆ ಒಟ್ಟಿಗೆ. ರೂಕ್ಸ್ ಆಲ್ ಟಾಕ್ ಟುಗೆದರ್ ಅಂದ್ರೆ ಎಲ್ಲ ಒಟ್ಟಿಗೆ ಕೂಡ ಅದು ಕಾವ್ ಕಾವ್ ಅನ್ಲಿಕ್ಕೆ ಪ್ರಾರಂಭ ಮಾಡುತ್ತಂತೆ. ಓಕೆನಾ. ಸರಿ, ಹಾಗಾದ್ರೆ ಮಕ್ಕಳೇ ಈಗ ಪಠ್ಯ ಪುಸ್ತಕದ ಒಂದು ಪ್ರಶ್ನೆಗಳನ್ನ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆ. ಸ್ಪೀಕ್ ರೀಡ್ ಅಲೌಡ್ ಅಂತ ಹೇಳಿದ್ದಾರೆ. ಏನ್ ಮಾಡೋಕಿನ್ನ ಅಲೌಡ್ ಸ್ಪೀಕ್ ಮಾತನಾಡಬೇಕು ಮತ್ತು ಗಟ್ಟಿಯಾಗಿ ಹೇಳಬೇಕು. ಆನ್ಸರ್ ದ ಫಾಲೋಯಿಂಗ್ ಬೈ ಸೇಯಿಂಗ್ ಎಸ್ ಆರ್ ನೋ. ಇಲ್ಲ ಆನ್ಸರ್ ಅವ್ರು ಕೊಟ್ಟಿರ್ತಾರೆ ಕ್ವಶನ್ಗೆ, ನಾವು ಎಸ್ ಆರ್ ನೋ ಅಂತೇಳಿ ಮೊದಲು ಹೇಳ್ಬೇಕಾಗತ್ತೆ, ಹೌದಾ ಇಲ್ಲ ಅಂತ ಹೇಳಬೇಕು. ದೆನ್ ರಿಪ್ಲೈ ವಿತ್ ಎ ಶಾರ್ಟ್ ಆನ್ಸರ್. ಅದೇ ರೀತಿಯಾಗಿ ಶಾರ್ಟ್ ಆನ್ಸರ್ ಕೂಡ ಹೇಳ್ಬೇಕಾಗುತ್ತೆ, ಚಿಕ್ಕದಾಗಿರ್ತಕ್ಕ ಆನ್ಸರ್ ಕೂಡ ಅದಕ್ಕೆ ಹೇಳ್ಬೇಕಾಗುತ್ತೆ. ಓಕೆನಾ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಸ್ ದೇ ಕ್ಯಾನ್, ನೋ ದೇ ಕ್ಯಾನ್ ನಾಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ. ಇದಾದ ನಂತರ ನೆಕ್ಸ್ಟ್ ಸೇ ಇನ್ ಎ ಸೆಂಟೆನ್ಸ್ ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಏನಲ್ಲಿ ನಮಗೆ ಒಂದು ಮಾಡಿ ತೋರಿಸಿದ್ದಾರೆ. ಓಕೆನಾ. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಮೊದಲನೇದು ಕೆನ್ ದ ರೂಕ್ಸ್ ಬಿಲ್ಡ್ ದೇರ್ ನೆಸ್ಟ್ ಅಂತಿದೆ. ರೂಕ್ಸ್ ಅಂತದ್ದು, ರೂಕ್ಸ್ ಅನ್ನೋ ಪಕ್ಷಿ ನೆಕ್ಸ್ಟ್ ಗೂಡನ್ನು ಕಟ್ಕೊಳ್ಳುತ್ತಿಲ್ಲೋ? ಎಸ್. ಫಸ್ಟ್ ಇಲ್ಲಿ ಮೊದಲು ಎಸ್ ಆರ್ ನೋ ತಿಳಿಸ್ ಅಂತ ಹೇಳಿದ್ರೆ ಎಸ್ ಅಂತ ಬರಿಬೇಕು. ಅದಾದ ನಂತರ ಇದು ಬರಿಬೇಕು, ಏನಂತೇಳಿ ಎಸ್ ದೇ ಕ್ಯಾನ್ ಕಟ್ಟುತ್ತೆ. ಅದಾದ್ಮಾಗ ಶಾರ್ಟ್ ಆನ್ಸರ್ ಬರಿಬೇಕಾಗುತ್ತೆ, ಏನಂತೇಳಿ ಎಸ್ ದೇ ಕ್ಯಾನ್ ಬಿಲ್ಡ್ ದೇರ್ ನೆಸ್ಟ್ ಅಂತೇಳಿ. ಸರಿನಾ ಮಕ್ಕಳೇ. ಈಗ ನೋಡಿ ಎರಡನೇದಕ್ಕೆ, ಡೂ ದ ರೂಕ್ಸ್ ಸಿಂಗ್. ರೂಕ್ಸ್ ಹಾಡಾಡುತ್ತಾ? ಆನ್ಸರ್ ನೋಡಿ, ಹಾಡಾಡುತ್ತಾ? ನೋ. ಫಸ್ಟ್ ನೋ ಅಂತ ಹೇಳಬೇಕು. ನೋ ದೇ ಕ್ಯಾನ್ ನಾಟ್ ಅಂತ ಹೇಳಿ ಹೇಳಬೇಕು. ಅದಾದ ನಂತರ ಏನಕ್ಕೆ ಶಾರ್ಟ್, ನೋ ದೇ ಕ್ಯಾನ್ ನಾಟ್ ಸಿಂಗ್ ಅಂತ ಹೇಳಬೇಕಾಗುತ್ತೆ. ಓಕೆ. ಮೂರನೇದಕ್ಕೆ, ಆರ್ ದೇ ಅಪ್ ಇನ್ ದ ಮಾರ್ನಿಂಗ್ ಅಂತ ಕೇಳ್ತಾರೆ. ಅದು ಮುಂಜಾನೆ ಎದ್ದೇಳುತ್ತಾ ಅಂತಂದ್ರೆ ಇಲ್ಲಿ ಆನ್ಸರ್ ಎಸ್. ಎಸ್ ದೇ ಕ್ಯಾನ್. ಎಸ್ ದೇ ಆರ್ ಅಪ್ ಬಿಫೋರ್ ದ ಮಾರ್ನಿಂಗ್. ಓಕೆ. ನಾಲ್ಕನೇದಕ್ಕೆ, ಆರ್ ದೇ ಬಿಸಿ ಆಲ್ ದ ಡೇ. ಅದು ದಿನಾಲು ಆ ಒಂದು ದಿನ ಎಲ್ಲವೂ ಕೂಡ ಬಿಸಿ ಆಗಿರುತ್ತಾ ಅಂತ ಕೇಳ್ತಾರೆ. ಎಸ್. ಹೌದಿಲ್ಲ, ಬಿಸಿ ಇರುತ್ತಿಲ್ಲೋ? ಎಸ್. ಎಸ್ ದೇ ಕ್ಯಾನ್. ಎಸ್
ದೇ ಆರ್ ಬಿಸಿ ಆಲ್ ದ ಡೇ. ಓಕೆ, ಈಗ ಆರ್ ದೇರ್ ನೆಸ್ಟ್ ಮೇಡ್ ಆಫ್ ಪೇಪರ್ಸ್, ಆ ಒಂದು ಗೂಡನ್ನ ಪೇಪರ್ ಇಂದ ಕಟ್ಟುತ್ತಾ? ಎಸ್ ನೋನಾ? ಎಸ್. ನೋ ನೋ ನೋ, ದೇ ಕ್ಯಾನ್ ನಾಟ್. ನೋ, their nests are made up of slender twigs and a tuft of moss. ಓಕೆನಾ? ಈಗ ಆರನೇದು, ಡೂ ದೇ ಟಾಕ್ ಅಲೋನ್? ಅಲೋನ್ ಆಗಿ ಮಾತನಾಡುತ್ತಾ? ನೋ ನೋ, ದೇ ಕ್ಯಾನಾಟ್. ನೋ, ದೇ ಆಲ್ ಟಾಕ್ ಟುಗೆದರ್, ಎಲ್ಲವೂ ಮಾತನಾಡ್ತೇವೆ ಒಂದೇ ಸರಿಗೆ, ಹೌದಿಲ್ಲ? ಟಾಕ್ ಟುಗೆದರ್ ಹೇಗೆ ಮಾತನಾಡುತ್ತೆ ಮಕ್ಕಳೇ? ಕಾವ್ ಕಾವ್ ಕಾವ್. ಓಕೆನಾ? ಸರಿ, ಹಾಗಾದ್ರೆ ಈಗ ನೋಡಿ 12. ರೀಡ್ ಅಂಡ್ ಟೇಕ್ ಎ ಲುಕ್ ಅಟ್ ದ ಪಿಕ್ಚರ್ಸ್. ದೇ ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನೋಡಿ, ಅವ್ರು ಪಿಕ್ಚರ್ ಕೊಟ್ಟಿದ್ದಾರೆ, ಆ ಪಿಕ್ಚರ್ ತಕ್ಕಂತೆ ನಾವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಈ ಲೈನ್ ನ ನಾವು ಫಿಲ್ ಅಪ್ ಮಾಡಬೇಕಾಗುತ್ತೆ ಆನ್ಸರ್ನ. ಓಕೆನಾ ಮಕ್ಕಳೇ? ಓಕೆ, ಅದು ಯಾವುದು ಅನ್ನೋದು ಇಲ್ಲಿ ನೋಡ್ತಾ ಹೋಗೋಣ. ಸರಿ, ಮೊದಲನೇದು, ದ ರೂಕ್ಸ್ ಬಿಲ್ಡ್ ದೇರ್ ಡ್ಯಾಶ್ಡ್ ಆನ್. ಇದೇನಿದು? ಇದಕ್ಕೇನಂತೀವಿ ನಾವು? ನೆಸ್ಟ್. ಎಸ್, NEST, ನೆಸ್ಟ್ ಅಂದ್ರೆ ಗೂಡು, ಹೌದಾ? ಅದಾದ ನಂತರ ಆನ್ ದ, ಎಲ್ಲಿ, ಎದ್ರ ಮೇಲೆ ನಿರ್ಮಾಣ ಮಾಡುತ್ತೆ ಅದು? ಟ್ರೀ ಮೇಲೆ, ಟ್ರೀ ಮೇಲೆ. ಓಕೆನಾ? ಎರಡನೇದು, ದೇ ಆರ್ ಅಪ್ ಬಿಫೋರ್. ಅದು ಏನ್ ಮಾಡುತ್ತೆ? ಅದು ಯಾವಾಗ ಯಾವಾಗ ಎದ್ದೇಳುತ್ತೆ? ಮಾರ್ನಿಂಗ್. MORNING, ಮಾರ್ನಿಂಗ್. ಓಕೆ. ಮೂರನೇದು, ದೇ ಬಿಲ್ಡ್ ದೇರ್ ನೆಸ್ಟ್ ವಿತ್. ಎದರಿಂದ ಬಿಲ್ಡ್ ಮಾಡುತ್ತೆ ಅದು ಅಂದ್ರೆ ಇಲ್ಲಿ ಏನ್ ಕರೆದಿದ್ದಾರೆ? ಇದು ಸ್ಟಿಕ್. STICKS, ಸ್ಟಿಕ್ಸ್ ನಿಂದ ನಿರ್ಮಾಣ ಮಾಡುತ್ತೆ. ಎ ಸ್ಲೆಂಡರ್ ಟ್ವಿಂಗ್ ಅಂಡ್ ಎ ಟಫ್ ಆಫ್ ಮಾಸ್, ಅಂದ್ರೆ ಬೆಂಡಿರ್ತಕ್ಕಂಥದ್ದು, ಸಣ್ಣದಿರ್ತಕ್ಕಂಥ ತೆಳುದಿರ್ತಕ್ಕಂಥದ್ದನ್ನ ಉಪಯೋಗಿಸಿಕೊಂಡು ಏನ್ ಮಾಡುತ್ತೆ? ಗೂಡನ್ನು ಕಟ್ಟುತ್ತೆ. ನಾಲ್ಕನೇದು, ದೇರ್ ನೆಸ್ಟ್ಸ್ ಲುಕ್ ಡ್ಯಾಶ್ ಅಂಡ್ ಬಿಗ್. ಅದರ ಗೂಡು ಹೇಗಿರುತ್ತೆ? ಹೇಗಿರುತ್ತೆ? ರೌಂಡ್. ROUND, ರೌಂಡ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ, ಬಿಗ್ ಆಗಿರುತ್ತೆ. ಓಕೆ. ಐದನೇದು, ದೇ ಆಲ್ ಟಾಕ್. ಹೇಗೆ ಮಾತನಾಡ್ತೇವೆ ಎಲ್ಲವೂ ಕೂಡ? ಕಾ 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 ಅಂತ, ಹೌದಿಲ್ಲೋ? CAW. Okay. Complete the following passage by choosing appropriate words from the brackets. ಇಲ್ಲಿ ನೋಡಿ, ಇಲ್ಲಿ ಅಂದ್ರೆ ಈ ಪ್ಯಾಸೇಜ್ ಕೊಟ್ಟಿದ್ದಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಒಂದು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಒಂದು 6-7 ಸಾಲಿಂದು. ಇದರಲ್ಲಿ ಏನ್ ಮಾಡಿದ್ರೆ ಪ್ಯಾರಾಗ್ರಾಫ್ ಅಂದ್ರೆ ಇಲ್ಲಿ ಪ್ಯಾರಾದಲ್ಲಿ ಏನ್ ಮಾಡಿದ್ರೆ 2 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಅನ್ನ ನಾವು ಇಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಹಾಗಾದ್ರೆ ನೋಡೋಣ. ದ ರೂಕ್ಸ್ ಆರ್ ಬ್ಲ್ಯಾಕ್, ಕ್ರೌ ಲೈಕ್ ಬರ್ಡ್ಸ್. ದೇ ಬಿಲ್ಡ್ ದೇರ್ ನೆಸ್ಟ್ ಎವ್ರಿ. ಯಾವಾಗ ಬಿಲ್ಡ್ ಮಾಡುತ್ತೆ? ಯಾವಾಗ್ಲೂ ವಿಂಟರ್ ನಲ್ಲಿನ, ಸ್ಪ್ರಿಂಗ್ ನಲ್ಲಿನ? ಸ್ಪ್ರಿಂಗ್. SPRI, ವಸಂತ ಕಾಲದಲ್ಲಿ ಅದು ಏನ್ ಮಾಡುತ್ತೆ? ಅದು ಬಿಲ್ಡ್ ಮಾಡುತ್ತೆ. ದೇ ಆರ್ ಅಪ್. ಯಾವಾಗ ಎದ್ದೇಳುತ್ತೆ? ಬಿಫೋರ್ ಬ್ರೇಕ್ ಆಫ್ ದ ಡೇನಾ, ಆಫ್ಟರ್ ಬ್ರೇಕ್ ಆಫ್ ದ ಡೇನಾ? ಬಿಫೋರ್, ಮುಂಜಾನೆ ಆಗೋದು ಮುಂಚೆ ಎದ್ದೇಳುತ್ತೋದಿಲ್ಲೋ? ಬಿಫೋರ್. BEFORE. ಓಕೆ. ದೇ ಬ್ರಿಂಗ್ ಮೆನಿ. ಏನ್ ತರುತ್ತೆ ಅದು? ಕ್ರುಕ್ಕುಡ್, ಸ್ಟ್ರೇಟ್. ಕ್ರುಕ್ಕುಡ್ ಅಂದ್ರೆ ಬೆಂಡ್ ಆಗಿರ್ತಕ್ಕಂಥ ತರುತ್ತಾ ಗೂಡು ಕಟ್ಟಲಿಕ್ಕೆ. ಸ್ಟಿಕ್ಸ್ ದ ಸ್ಲೆಂಡರ್ ಟ್ವಿಂಗ್ಸ್ ಟಫ್ಟ್ ಆಫ್ ಮಾಸ್ ಟು ಬಿಲ್ಡ್ ದೇರ್ ನೆಸ್ಟ್. ಓಕೆ. ಅದೇನ್ ಎಂತ ತರುತ್ತೆ? ಕ್ರುಕ್ಕುಡ್ ಅಂದ್ರೆ ಡೊಂಕ್ ಆಗಿರ್ತಕ್ಕಂಥದ್ದು. CROOKED, ಕ್ರುಕ್ಕುಡ್. ಓಕೆನಾ? ಅದಾದ ನಂತರ ನೋಡಿ, ಸ್ಟಿಕ್ಸ್, ಕ್ರುಕ್ಕುಡ್ ಸ್ಟಿಕ್ಸ್, ಸ್ಲೆಂಡರ್ ಟ್ವಿಂಗ್ಸ್ ಅಂಡ್ ಟುಫ್ಟ್ ಆಫ್ ಮಾಸ್ ಟು ಬಿಲ್ಡ್ ದೇರ್ ನೆಸ್ಟ್. ರೌಂಡ್ ಅಂಡ್, ಅದು ರೌಂಡ್ ಇರುತ್ತೆ, ಮತ್ತೆ ಹೇಗಿರುತ್ತೆ? ಚಿಕ್ಕದಿರುತ್ತಾ ದೊಡ್ಡದಿರುತ್ತಾ? ದೊಡ್ಡದು. BIG, ಬಿಗ್ ಆಗಿರುತ್ತೆ ಗೂಡು, ಬಿಗ್. ಇಲ್ಲಿಕ್ಕೆ ನೋಡಿ, ಸ್ಮಾಲ್ ಬಿಗ್ಗ, ಸ್ಮಾಲ್ ಬಿಗ್ಗ, ಬಿಗ್ ಅಂತ ಬರ್ತೀವಿ. ದೇ ಕ್ರೋ, ಹೇಗನ್ನುತ್ತೆ? ಅರಸುತ್ತೆ ಅದು? ಕಾಕಾನ, ಮಿಯಾನ? ಕಾಕಾ, ಹೌದಿಲ್ಲ? ಇಲ್ಲ, ಅಂಡರ್ಲೈನ್ ಮಾಡಿ. ಓಕೆನಾ? ಇಲ್ಲಿ ಡ್ಯಾಶ್ ಕೊಟ್ಟಿಲ್ಲ. ಇನ್ ದ ರೈನಿ ವೆದರ್ ಆಲ್ ದ ಕ್ರೂಕ್ಸ್ ಟಾಕ್ ಟುಗೆದರ್. ಯಾವಾಗ ಮಳೆಗಾಲ ಬಂದಾಗ ಏನ್ ಮಾಡುತ್ತೆ ಅಂತ ಹೇಳಿದ್ ನಾನು, ಅದು ಎಲ್ಲವೂ ಕಾಕಾ ಅಂತ ಅರಸು. ಕ್ರೂಕ್ಸ್ ಟಾಕ್ ಟುಗೆದರ್, ಒಂದಕ್ಕೊಂದು ಮಾತನಾಡ್ತೇವೆ. ಅಂಡ್ ದೇ ಡೋಂಟ್ ವೇಟ್
ಫಾರ್ ಅದರ್ಸ್ ಟು ಸ್ಪೀಕ್ ಅಂಟಿಲ್ ಯು ಗುಡ್ ಚಿಲ್ಡ್ರನ್ಸ್. ಓಕೆನಾ? ಸರಿ ಮಕ್ಕಳೇ, ಈ ಫಿಲಪ್ ಮಾಡಿದ್ರಲ್ಲ. ಓಕೆ ಮಕ್ಕಳೇ, ಈ ಒಂದು ಪೊಯಿಟ್ರಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗಿದ ಪಕ್ಷದಲ್ಲಿ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದನ್ನು ಮತ್ತೆ ಇನ್ನೊಂದು ಸಾರಿ ನಿಮಗೆ ನಾನು ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಸಲಹೆ ಸೂಚನೆ ಕಾಮೆಂಟ್ಸ್ಗಳಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ದಿನ ಕ್ಲಾಸ್ 4th ಯೂನಿಟ್ 2 ಇಂಗ್ಲಿಷ್ ಬಿಲ್ಡಿಂಗ್ಸ್ ದ ಹೌಸ್ ಆಫ್ ಮಿರರ್ಸ್ ಹೊಸ ಪದಗಳ ಅರ್ಥ, ಕನ್ನಡದಲ್ಲಿ ಭಾವಾರ್ಥ, ಪಠ್ಯ ಪುಸ್ತಕದಲ್ಲಿನ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಹಾಗಾದ್ರೆ ಕೆಂಪುಟಿದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಿಂದ ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಇರ್ತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋ ಸಾಧ್ಯ. ಗಂಟೆ ಐಕನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗಾದ್ರೆ ಈ ಒಂದು ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ಈಗ ಹೊಸ ಪದಗಳ ಅರ್ಥಗಳನ್ನು ತಿಳ್ಕೊಳ್ಳೋಣ. ಈ ಒಂದು ಹೊಸ ಪದಗಳ ಅರ್ಥ ನಿಮಗೆ ಮುಂದೆ ಪದ್ಯ ಓದುವಾಗ ಅನುಕೂಲ ಆಗುತ್ತೆ, ನೆನಪಿಟ್ಕೊಳ್ಳಿ. ಓಕೆನಾ? ಸರಿ, ಮೊದಲನೇದು ಅರೈವ್ಡ್, ರೀಚ್ಡ್ ಎ ಪ್ಲೇಸ್, ಸ್ಥಳವನ್ನು ತಲುಪುವುದು. ವ್ಯಾಗಿಂಗ್, ವ್ಯಾಗಿಂಗ್, ಮೂವಿಂಗ್ ಫ್ರಮ್ ಸೈಡ್ ಟು ಸೈಡ್, ಪಕ್ಕ ಪಕ್ಕದಲ್ಲಿ ಚಲಿಸುವುದು. ಬೌನ್ಸ್ಡ್, ಮೂವ್ಡ್ ಕ್ವಿಕ್ಲಿ ಅವೇ ಫ್ರಮ್ ಎ ಸರ್ಫೇಸ್ ಆಫ್ಟರ್ ಹಿಟ್ಟಿಂಗ್ ಇಟ್, ಪುಟಿದೇಳು. ಗ್ರೋಲ್ಡ್, growled, made a low sound usually in angry, ಗುರುಗುಟ್ಟಿ ನೋಡತಕ್ಕಂಥದ್ದು, ಗುರುಗುಟ್ಟು ಅಂತಕ್ಕಂಥ ಅರ್ಥ ಕೊಡುತ್ತೆ. ಐದನೇದು ಸ್ಟೇರ್, ಸ್ಟೇರ್, ಲುಕ್ ಫಾರ್ ಎ ಲಾಂಗ್ ಟೈಮ್ ವಿತ್ ಐಸ್ ವೈಡ್ ಓಪನ್, ದಿಟ್ಟಿಸಿ ನೋಡು ಅಂತಕ್ಕಂಥ ಅರ್ಥ ಕೊಡುತ್ತೆ. ಹಾರಿಫೈಡ್, ಹಾರಿಫೈಡ್, ಶಾಕ್ಡ್ ವೆರಿ ಮಚ್, ಗಾಬರಿಗೊಂಡು, ಗಾಬರಿಗೊಂಡು ನೋಡ್ತಕ್ಕಂಥದ್ದು, ಗಾಬರಿಗೊಳ್ಳುವಂಥದ್ದು ಅನ್ನುವ ಅರ್ಥ ಕೊಡುತ್ತೆ. ಈ ಒಂದು ಕಥೆಯ ಕನ್ನಡದಲ್ಲಿ ಭಾವಾರ್ಥ ನೋಡುವ ಬನ್ನಿ. ಇದನ್ನ ದ ಹೌಸ್ ಆಫ್ ಮಿರರ್ಸ್ ಅಂತಂದ್ರೆ ಕನ್ನಡಿಗಳು ಉಳ್ಳಂತ ಮನೆ ಅಂತ ಅರ್ಥ ಆಗುತ್ತೆ. ಓಕೆನಾ? ನೋಡೋಣ, ಕಥೆಯ ಬಗ್ಗೆ ನೋಡೋಣ. ಲಾಂಗ್ ಎಗೋ ಇನ್ ಎ ಸ್ಮಾಲ್ ಫಾರ್ ಅವೇ ವಿಲೇಜ್ ದೇರ್ ವಾಸ್ ಎ ಪ್ಲೇಸ್ ನೋನ್ ಆಸ್ ದ ಹೌಸ್ ಆಫ್ 1000 ಮಿರರ್ಸ್. ಏನಂದ್ರೆ ಬಹಳ ಹಿಂದೆ ಏನಿತ್ತಂತಂದ್ರೆ ದೂರದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತಂತೆ. ಹೇಗಿತ್ತು? ದೂರದಲ್ಲಿ, ಫಾರ್ ಅಂದ್ರೆ ದೂರ, ಸ್ಮಾಲ್ ವಿಲೇಜ್ ಅಂದ್ರೆ ಪುಟ್ಟ ಹಳ್ಳಿ, ಪುಟ್ಟ ಹಳ್ಳಿ ಇತ್ತಂತೆ. ಆ ಹಳ್ಳಿ ಇತ್ತಂತೆ, ಹಳ್ಳಿಯೊಳಗೆ ಒಂದು ಸ್ಥಳ ಇತ್ತು. ದೇರ್ ವಾಸ್ ಎ ಪ್ಲೇಸ್, ಒಂದು ಸ್ಥಳ ಇತ್ತು. ಆ ಸ್ಥಳ ಯಾವುದು ಅಂತಂದ್ರೆ ದ ಹೌಸ್ ಆಫ್ 1000 ಮಿರರ್ಸ್, ಅಂದ್ರೆ 1000 ಕನ್ನಡಿಗಳು ಉಳ್ಳಂತ ಮನೆ. 1000 ಕನ್ನಡಿಗಳು ಆ ಮನೆಯೊಳಗಿದ್ವಂತೆ. ಓಕೆನಾ? A small happy little dog learned of this place and decided to visit the house. ಈ ಒಂದು ಮನೆಯ ಬಗ್ಗೆ ತಿಳಿದುಕೊಂಡು ನಿರ್ಧರಿಸಂತೆ, ಆ ಸ್ಥಳಕ್ಕೆ ಹೋಗ್ಬೇಕು ನಾನು ಕೂಡ ಅಂತೇಳಿ. ಒಂದು ಹ್ಯಾಪಿ ಡಾಗ್, ಇಲ್ಲಿ ಕಾಣುತ್ತೆ ನೋಡು, ಹ್ಯಾಪಿ ಡಾಗ್ ಕಾಣುತ್ತಾ? ಆ ಡಾಗ್ ಈ ಮನೆಗೆ ಬರ್ಬೇಕಂತೇಳಿ ಏನ್ ಮಾಡ್ತಾ ಇತ್ತು, ಎಲ್ಲ ತಿಳ್ಕೊಂಡಿತ್ತಂತೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ವೆನ್ ಹಿ ಅರೈವ್ಡ್ ಹಿ ಬೌನ್ಸ್ಡ್ ಹ್ಯಾಪಿಲಿ ಅಪ್ ದ ಸ್ಟೇರ್ಸ್ ಟು ದ ಡೋರ್ವೇ ಆಫ್ ದ ಹೌಸ್. ಏನ್ ಮಾಡ್ತೀವಿ ಅಂತಂದ್ರೆ ಅದು ಹ್ಯಾಪಿ, ಸಂತೋಷವಾಗಿ ಅಲ್ಲಿ ಸ್ಥಳಕ್ಕೆ ಬಂದ ನಂತರ ಬೌನ್ಸ್ ಅಂತಂದ್ರೆ ಪುಟಿದ ಹೇಳ್ತಕ್ಕಂಥದ್ದು. ಇಲ್ಲಿ ಪುಟಿದ ಯಾವಾಗ ಹೇಳ್ತಾ ಇತ್ತು? ಸ್ಟೇರ್ಸ್ ಹತ್ರ. ಸ್ಟೇರ್ಸ್ ಅಂತಂದ್ರೆ ಏನಂತಂದ್ರೆ ಮೆಟ್ಲಿ ಏರ ಕಲಕ ಎಗಿರ್ಕಂತ ಏನ್ ಮಾಡ್ತಾ ಐತೆ? ಮೆಟ್ಲು ಏರ್ತಾ ಇದೆ ಅಂತೆ. ಓಕೆನಾ? ಆ ಮನೆ ಮುಂದೆ ಇರ್ತದಲ್ಲ ಮೆಟ್ಲು, ಎಗಿರ್ಕಂತ ಏನ್ ಮಾಡ್ತಾ ಐತೆ? ಏರ್ತಾ ಇದೆ ಅಂತೆ. ಇಟ್ ಲುಕ್ಡ್ ಥ್ರೂ ದ doorway with his ears lifted high and his tail wagging as fast as it could. ಇಲ್ಲೇನಾಯ್ತು ಅಂತಂದ್ರೆ, ಆ ಒಂದು ಪುಟ್ಟ ನಾಯಿ ಐತಲ್ಲ, ಆ ಪುಟ್ಟ ನಾಯಿ ಏನ್ ಮಾಡ್ತೀವಿ ಅಂದ್ರೆ ಅದು ಕಿವಿ ಎತ್ತಿಕೊಂಡು, ಕಿವಿಗಳು ಹಿಂಗೆ ಸೆಟೆ ನಿಂತ್ಕೊಂಡು ಬಾಲವನ್ನು ಸಾಧ್ಯವಾದಷ್ಟು ವೇಗವಾಗಿ ಗಿರ್ಗಿರ್ ಅಲ್ಲಾಡಿಸ್ತಾ ಇದೆ ಅಂತೆ. ಆಗ ಅಲ್ಲಾಡಿಸ್ತಾ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿ ವೇಗಿಂಗ್ ಅಂದ್ರೆ ಅಲ್ಲಾಡಿಸು ಅಂತ ಅರ್ಥ ಆಗುತ್ತೆ. ಅಲ್ಲಾಡಿಸ್ತಾ ಅಲ್ಲಿ ಆ ದ್ವಾರದ ಮೂಲಕ ನೋಡ್ತಂತೆ. ದ್ವಾರ ಅಂದ್ರೆ ಬಾಗಿಲ ಮೂಲಕ ನೋಡ್ತಂತೆ. ಓಕೆನಾ? ಟು ಹಿಸ್ ಗ್ರೇಟ್ ಸರ್ಪ್ರೈಸ್ he found himself staring at 1000 other happy little dogs with their tails wagging just as fast as his. ಆ ಒಂದು ನಾಯಿ ನೋಡಿದ ತಕ್ಷಣ ಅದಕ್ಕೆ ಗ್ರೇಟ್ ಸರ್ಪ್ರೈಸ್ ಅನಿಸ್ತು. ಅಂದ್ರೆ ಆಶ್ಚರ್ಯ ಆಯ್ತು ಅದಕ್ಕೆ. ಏನು ಅಂತಂದ್ರಿಗಿನ ಅಲ್ಲಿ 1000 ನಾಯಿಗಳು ಏನಾಗ್ತಾ ಇವೆ ಅಂತಂದ್ರಿಗಿನ ಅಲ್ಲಿ ಕೂಡ 1000 ಲಿಟಿಲ್ ಡಾಗ್ಸ್ ಇವೆ. ಅಂದ್ರಿಗಿನ 1000 ಸಣ್ಣ ನಾಯಿಗಳಿವೆ.
ಅವಕ್ಕೆ ಹೆಂಗಿದೆ ಅಂದರೆ ಸಂತೋಷದಿಂದ ಪುಟ್ಟ ನಾಯಿಗಳು ತನ್ನ ಬಾಲಗಳಿಂದ ವೇಗವಾಗಿ ಚಲಿಸ್ತಿರೋದನ್ನು ಕಂಡಿತಿದ್ವು. ಎಲ್ಲ ನಾಯಿಗಳು 1000 ನಾಯಿಗಳು ಏನು ಮಾಡ್ತಾ ಇವೆ, ಬಾಲ ಅಲ್ಲಾಡಿಸ್ತಾ ಇದ್ವಂತೆ ಆ ಎಲ್ಲ 1000 ನಾಯಿಗಳು. ಓಕೆನಾ. He smiled a great smile and was answered with 1,000 great smiles, just as warm and ಫ್ರೆಂಡ್ಲಿ. ಆಗ ಅಂತೆಲ್ಲ ಸಂತೋಷದ ನಾಯಿಗಳನ್ನ ಕಂಡು ಏನು ಮಾಡುತ್ತೆ ಅಂದ್ರೆ ಒಂದು ದೊಡ್ಡ ಸ್ಮೈಲ್ ಕೊಡುತ್ತೆ. ಗ್ರೇಟ್ ಸ್ಮೈಲ್ ಅಂತಂದರೆ ದೊಡ್ಡ ಸ್ಮೈಲ್ ಕೊಡುತ್ತೆ. ಮುಗುಳ್ನಾಗೆ ನಗುತ್ತಂತೆ. ನಕ್ಕ ನಂತರ ಆ 1000 ನಾಯಿಗಳು ಕೂಡ ಪ್ರತ್ಯುತ್ತರವಾಗಿ ಏನಾಗ ಅವು ಕೂಡ ನಗುತ್ತಾ ಇದ್ದಾವಂತೆ. ಸ್ನೇಹಪೂರ್ವಕವಾಗಿ ಉತ್ತರಿಸ್ತು. ಓಕೆನಾ. as he left the house, ಆ ಒಂದು ಸಂತೋಷ ನೋಡಿಕೊಂಡು ವಾಪಸ್ ಬಂತಂತೆ. he thought to himself, ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡಿಕೊಳ್ತದೆ ಹಿಮ್ಸೆಲ್ಫ್, ತನ್ನಷ್ಟು ತಾನೇ ಆಲೋಚನೆ ಮಾಡಿಕೊಳ್ತಂತೆ. ಏನಂತೆ, ದಿಸ್ ಈಸ್ ಎ ವಂಡರ್ಫುಲ್ ಪ್ಲೇಸ್, ಇದು ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಐ ವಿಲ್ ಕಮ್ ಬ್ಯಾಕ್ ಅಂಡ್ ವಿಸಿಟ್ ಇಟ್ ಆಫೆನ್, ನಾನು ಹಿಂತಿರುಗಿ ಆಗಾಗ್ಗೆ ಭೇಟಿ ನೀಡಬೇಕು ಈ ಸ್ಥಳಕ್ಕೆ ಅಂತೇಳಿ ಅನ್ಕಂತಂತೆ. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಇನ್ ದ ಸೇಮ್ ವಿಲೇಜ್ ಅನದರ್ ಲಿಟಲ್ ಡಾಗ್ who was not quite as happy as the first one. ಏನಂತಂದ್ರಿಗಿನ ಇನ್ನೊಂದು ಆ ಒಂದು ಗ್ರಾಮದೊಳಗೆ, ವಿಲೇಜ್ನೊಳಗೆ, ಆ ಗ್ರಾಮದೊಳಗೆ, ಹಳ್ಳಿಯಲ್ಲಿ ಇನ್ನೊಂದು ನಾಯಿ ಇತ್ತಂತೆ. ಅನದರ್ ಲಿಟಲ್ ಡಾಗ್, ಇನ್ನೊಂದು ಚಿಕ್ಕ ನಾಯಿ ಇತ್ತಂತೆ. ಹೂ ವಾಸ್ ನಾಟ್ ಕ್ವೈಟ್ ಆಸ್ ಹ್ಯಾಪಿ ಆಸ್ ದ ಫಸ್ಟ್ ಡಾಗ್. ಮೊದಲನೇ ಡಾಗ್ ಹೇಗಿತ್ತು, ಸಂತೋಷದಿಂದ ಇತ್ತು. ಆದರೆ ಇದು ಸಂತೋಷದಿಂದ ಇಲ್ಲಂತೆ. ಮೊದಲನೇ ನಾಯಿಗೆ ನೋಡ್ಕೊಂಡ್ರೆ ಈ ನಾಯಿ ಹ್ಯಾಪಿಯಾಗಿ ಇಲ್ಲಂತೆ. ಡಿಸೈಡೆಡ್ ಟು ವಿಸಿಟ್ ದ ಹೌಸ್, ಇದು ಕೂಡ ನಿರ್ಧಾರ ಮಾಡ್ತು, ಆ ಮನೆಯನ್ನು ನಾನು ನೋಡಬೇಕು ಅಂತ ನಿರ್ಧಾರ ಮಾಡ್ತಂತೆ. ಹಿ ಸ್ಲೋಲಿ ಕ್ಲೈಂಬ್ಡ್ ದ ಸ್ಟೇರ್ಸ್ ಅಂಡ್ ಹಂಗ್ ಹೀಸ್ ಹೆಡ್ ಲೋ ಆಸ್ ಹಿ ಲುಕ್ಡ್ ಇನ್ ಟು ದ ಡೋರ್. ಏನ್ ಮಾಡ್ತಂದ್ರೆ ಇದು ಈ ಸ್ಲೋಲಿ ಅಂದ್ರೆ ನಿಧಾನವಾಗಿ ಹೋಯ್ತಂತೆ. ಆ ಸ್ಟೇರ್ಸ್ ಅಂದ್ರೆ ಮೆಟ್ಲು ಮೇಲೆ ಏನ್ ಮಾಡಿತು, ನಿಧಾನವಾಗಿ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ತಲೆಯನ್ನು ಕೆಳಗಡೆ ಮಾಡಿಕೊಂಡು ಜೋತು ಬೀಳು. ಹಂಗ್ ಅಂತಂದ್ರೆ ಏನಂದ್ರಿಗಿನ ಜೋತು ಬೀಳಿ ಮೆಲ್ಲಕ್ಕೆ ಹೋಗ್ತಾ ಇತ್ತಂತೆ. ಆ ನಾಯಿ ಹೆಂಗ್ ಹೋಗ್ತಾ ಇತ್ತು, ಎಗಿರಿ ಹೋಗ್ತಾ ಇತ್ತು, ಪುಟುಂಟಿ ಹೋಗ್ತಾ ಇತ್ತು, ಅದಿಲ್ಲ. ಆದ್ರೆ ಇದು ಹಂಗ್ ಅಂದ್ರಿಗಿನ ಜೋತು ಬೀಳದೆ ಹೋಗ್ತಾ ಇತ್ತಂತೆ. ಜೋತು ಬೀಳಿ ತಲೆಯನ್ನ ಕೆಳ ಬೊಗ್ಗಿಸಿ ಹೋಗ್ತಾ ಇತ್ತಂತೆ. ಲೋ ಆಸ್ ಹಿ ಲುಕ್ಡ್ ಇನ್ ಟು ಎ ಡೋರ್, ಅದು ಮೆಲ್ಲಗೆ ಡೋರ್ನ ಹತ್ರ ನೋಡ್ತಂತೆ. When he saw the 1,000 unfriendly looking dogs staring back at him, he groveled at them and was horrified to see 1,000 little dogs growling back at him. ಆಗೇನಾಯ್ತು ಅಂತಂದ್ರೆ ಸ್ನೇಹವಿಲ್ಲದ 1000 ನಾಯಿಗಳು ಅವನತ್ತ ಹಿಂತಿರುಗಿ ನೋಡ್ತಾ ಇದ್ವು. ಇಲ್ಲೇನಂತಂದ್ರೆಗಿನ ಇಲ್ಲಿ ಹಾರಿಫೈಡ್ ಅಂತಂದ್ರೆಗಿನ ಏನಾಗುತ್ತೆ, ಗಾಬರಿಗೊಂಡು. ಗ್ರೋಲಿಂಗ್ ಅಂತಂದ್ರೆ ಗುರುಗುಟ್ಟು ನೋಡ್ತಕ್ಕಂಥದ್ದು. ಆ 1000 ನಾಯಿಗಳು ಅವನತ್ತ ಹಿಂತಿರುಗಿ ನೋಡ್ತಾ ಇದ್ವಂತೆ. ನೋಡಿದಾಗ ಅವನನ್ನು ದಿಟ್ಟಿಸಿ ನೋಡಿದನು ಮತ್ತು 1000 ಪುಟ್ಟ ನಾಯಿಗಳು ಅವನತ್ತ ಹಿಂತಿರುಗಿ ನೋಡಿ ಗಾಬರಿಯಾದನು ಅಂತೇಳಿ ಇದರ ಅರ್ಥ ಆಗುತ್ತೆ. ಹ್ಯಾಸ್ ಹಿ ಲೆಫ್ಟ್, ಅಲ್ಲಿಂದ ವಾಪಸ್ ಆಯಿತು. ಹಿ ಥಾಟ್ ಟು ಹಿಮ್ಸೆಲ್ಫ್, ದಟ್ ಈಸ್ ಎ ಹಾರಿಬಲ್ ಪ್ಲೇಸ್ ಅಂಡ್ ಐ ವಿಲ್ ನೆವರ್ ಗೋ ಬ್ಯಾಕ್ ದೇರ್ ಅಗೇನ್. ಆ ಒಂದು ಸ್ಥಳ ಹೇಗಿತ್ತು ಅಂದ್ರೆ ಹಾರಬಲ್ ಅಂದ್ರೆ ಭಯಂಕರ, ಅದು ಭಯಂಕರ ಸ್ಥಳವಾಗಿತ್ತು. ನಾನು ಎಂದೆಂದಿಗೂ ಅಲ್ಲಿಗೆ ಹಿಂತಿರುಗಿ ಹೋಗಲೇಬಾರ್ದಪ್ಪ ಅಂತೇಳಿ ಆ ನಾಯಿ ಮನುಷ್ಯನೊಳಗ ಅನ್ಕೊಂತಂತೆ. ಸ್ವಂತ ಯೋಚನೆ ಮಾಡ್ತು, ಏನು ಇನ್ನೊಂದ್ಸರಿ ಅಂತಹ ಭಯಾನಕ ಸ್ಥಳಕ್ಕೆ ಹೋಗೋದೇ ಬೇಡ. ಮಕ್ಕಳೇ, ಈ ಒಂದು ಕಥೆಯಿಂದ ನಾವೇನು ತಿಳ್ಕೊಂಡಿವಿ ಅಂತಂದ್ರೆ, ಆಲ್ ದ ಫೇಸಸ್ ಇನ್ ದ ವರ್ಲ್ಡ್ ಆರ್ ಮಿರರ್ಸ್ ಅಂತಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಜನರೆಲ್ಲರೂ ಕೂಡ ಕನ್ನಡಿದ್ದಂಗೆ. ಅಂದರೆ 1000 ಕನ್ನಡಿಗೆ ಹೇಗೆ ಜಗತ್ತಿನಲ್ಲಿರ್ತಕ್ಕಂಥ ಜನರು ಕೂಡ ಅಷ್ಟು ಜನರಿದ್ದಂಗೆ. ನೀವು ಸ್ನೇಹಪೂರ್ವಕವಾಗಿ ಅವ್ರ ಜೊತೆಗೆ ಚೆನ್ನಾಗಿ ಮಾತನಾಡಿದ್ರಿ ಅಂತಂದರೆ ಅವರು ನಿಮ್ಮನ್ನು ಚೆನ್ನಾಗಿ ಮಾತನಾಡಿಸ್ತಾರೆ. ನೀವು ಸಿಟ್ಟಿನಿಂದ ಮಾತನಾಡಿಸಿದ್ರಿ ಅಂತಂದರೆ ಅವರು ಕೂಡ ನಿಮ್ಮನ್ನು ದೂಷಿಸ್ತಾರೆ. ಆದ ಕಾರಣ ನಾವು ಹೇಗಿರಬೇಕು ಅಂದರೆ ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ನಾವಿರಬೇಕು, ಸ್ನೇಹಪೂರ್ವಕವಾಗಿ ಬಾಳೋಣ ಅಂತ ಹೇಳ್ತಕ್ಕಂಥದ್ದೇ ಕತೆ ಈ ಒಂದು ಅದ್ಭುತ ಕತೆ ಅಂತ ಹೇಳ್ತಾ, ಹಾಗಾದರೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ನ್ಯೂ ವರ್ಡ್ಸ್ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಓಕೆನಾ. ಸ್ಪೀಕ್, ರೀಡ್ ದ ಸ್ಟೇಟ್ಮೆಂಟ್ ಗಿವನ್ ಅಂಡ್ ಸೇ ಎಸ್ ಆರ್ ನೋ. ಇಫ್ ನೋ, ದೆನ್ ಸೇ ದ ಕರೆಕ್ಟ್ ಆನ್ಸರ್. ಟು ಹ್ಯಾವ್ ಬೀನ್ ಡನ್ ಫಾರ್ ಯು.
ಇಲ್ಲಿ ಸ್ಟೇಟ್ಮೆಂಟ್ ಅವರು ಒಂದು ಲೈನ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಆಗಿದ್ರೆ ಎಸ್ ಅಂತ ಹೇಳ್ಬೇಕು, ಆ ಸ್ಟೇಟ್ಮೆಂಟ್ ತಪ್ಪಾಗಿದ್ರೆ ನೋ ಅಂತ ಹೇಳ್ಬೇಕು. ನಿಮಗೆ ಎರಡು ಮಾಡಿ ತೋರಿಸಿದ್ರೆ ನೋಡಿ ಅಂತ ಹೇಳಿದ್ದಾರೆ. ಓಕೆನಾ, ಏನನ್ನೋದು ನೋಡೋಣ. ದ ವಿಲೇಜ್ ವಾಸ್ ಸ್ಮಾಲ್, ಆ ಒಂದು ಗ್ರಾಮ ಸಣ್ಣದಾ? ಎಸ್, ಆನ್ಸರ್ ಎಸ್ ಅಂತ ಹೇಳಿ. ಎರಡನೇದು, ದ ಹೌಸ್ ವಾಸ್ ಆಫ್ 1000 ಡಾಗ್ಸ್, ಆ ಮನೆಯಲ್ಲಿ 1000 ನಾಯಿಗಳಿದ್ವಾ? ಆನ್ಸರ್ ನೋ, ಇಟ್ ವಾಸ್ ಆಫ್ 1000 ಮಿರರ್ಸ್, ಅಲ್ಲಿ ನಾಯಿಗಳಿದ್ದಿಲ್ಲ, ಅಲ್ಲಿ ಏನಿದ್ವು? ಕನ್ನಡಿಗಳಿದ್ವು. ಓಕೆನಾ. ಮೂರನೇದು, ಎ ಲಿಟಿಲ್ ಡಾಗ್ ವಾಸ್ ಹ್ಯಾಪಿ, ಆ ಲಿಟಿಲ್ ಡಾಗ್ ಚಿಕ್ಕ ನಾಯಿ ಹೇಗಿತ್ತು? ಸಂತೋಷವಾಗಿತ್ತಾ? ಅಂದ್ರೆ ಎಸ್. ಮೂರನೇದಕ್ಕೆ ಇಲ್ಲಿ ಎಸ್ ಅಂತ ಬರೀಬೇಕು. ಓಕೆ. ದ ಲಿಟಿಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಪಾರ್ಕ್, ಅದು ಪಾರ್ಕ್ ನೋಡಬೇಕಂತ ಆ ನಾಯಿ ನಿರ್ಧಾರ ಮಾಡ್ತಾ? ನಾಲ್ಕನೇದು, ನೋ, ದ ಲಿಟಿಲ್ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಹೌಸ್ ಆಫ್ 1000 ಮಿರರ್ಸ್. ಓಕೆನಾ, ಸರಿ. ಐದನೇದು, ದ ಫಸ್ಟ್ ಡಾಗ್ ಫೆಲ್ಟ್ ಇಟ್ ವಾಸ್ ಎ ವಂಡರ್ಫುಲ್ ಪ್ಲೇಸ್, ಮೊದಲನೇ ಡಾಗ್ ಅದು ವಂಡರ್ಫುಲ್ ಪ್ಲೇಸ್ ಅನ್ಕೊಂತ? ಹೌದಿಲ್ಲ? ಎಸ್ ಅಂತ ಬರೀರಿ. ಆರನೇದು, ದ ಸೆಕೆಂಡ್ ಡಾಗ್ ಸಾ ಫ್ರೆಂಡ್ಲಿ ಡಾಗ್ಸ್ ಸ್ಟೇರಿಂಗ್ ಬ್ಯಾಕ್ ಅಟ್ ಹಿಮ್ ಇದೆ. ಅದೇನು ಫ್ರೆಂಡ್ಲಿ ಅನ್ಕೊಂತ? ಸೆಕೆಂಡ್ ಡಾಗ್ ಅಲ್ಲಿ ಇರ್ತಕ್ಕಂಥ ಫ್ರೆಂಡ್ಲಿ ಆಗಿ ಸ್ನೇಹಿತರಂತ ಅನ್ಕೊಂತ ಭಾವನೆ ಮಾಡಿಕೊಳ್ತಾ? ಇಲ್ಲ, ಅದಕ್ಕೆ ಆನ್ಸರ್ ಏನದು? ನೋ, he saw the 1000 unfriendly looking dogs staring back at him. ಓಕೆನಾ, ಸರಿ. ಹಾಗಾದ್ರೆ ಇಲ್ಲಿ ನೋಡೋಣ. ರೈಟ್ ವೆಲ್ ಅಂತಿದೆ, ಇಲ್ಲೇನಿದೆ? ರೈಟ್ ವೆಲ್ ಅಂತಿದೆ. ಎ, ಕಂಪ್ಲೀಟ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದೋಸ್ ಗಿವೆನ್ ಇನ್ ಬ್ರಾಕೆಟ್ಸ್. ಇಲ್ಲಿ ಖಾಲಿ ಸ್ಥಳಗಳು ಕೊಟ್ಟಿದ್ದಾರೆ, ಇದಕ್ಕೊಂದು ಉತ್ತರ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಈ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿ ಸೂಟಬಲ್ ಇರತಕ್ಕಂಥ ಒಂದು ಏನ್ ಮಾಡಬೇಕು? ಪದಗಳನ್ನ, ವರ್ಡ್ಗಳನ್ನ ನೀವು ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಬೇಕು. ನೋಡೋಣ. ಒನ್ ಡೇ ಎ ಡಾಗ್ ಎಂಟರ್ ದ, ಎಲ್ಲಿ ಎಂಟರ್ ಆಯ್ತು? ಹೌಸ್ನೊಳಗೆ, ಹೌಸ್ನೊಳಗೆ ಎಂಟರ್ ಆಯ್ತು. ಓಕೆ. ಅದಾದ ನಂತರ ಹೌಸ್ ಆಫ್ ಮಿರರ್ಸ್, ಹಿ ವಾಸ್ ಹ್ಯಾಪಿ ದೇರ್ ಆಸ್ ಹಿ ಸಾ ಮೆನಿ ಹ್ಯಾಪಿ. ಮೆನಿ ಹ್ಯಾಪಿ ಏನ್ ನೋಡಿತು? ಮೆನಿ ಹ್ಯಾಪಿ ಡ್ಯಾಶ್ ಇನ್ ಟು ದ ಹೌಸಸ್. ಹ್ಯಾಪಿ ಡಾಗ್ಸ್ಗಳು ನೋಡ್ತೀವಿ ಅಲ್ಲಿ ಕೂಡ. ಮೆನಿ ಹ್ಯಾಪಿ ಡಾಗ್ಸ್ ನೋಡ್ತಿಲ್ಲೋ? ಇನ್ ಟು ದ ಸೇಮ್ ಹೌಸ್. ಎಂಟರ್ ದ ಅನದರ್ ಡಾಗ್, ಹಿ ವಾಸ್ ನಾಟ್ ಆಸ್ ಹ್ಯಾಪಿ ಆಸ್ ದ ಅದರ್ ಒನ್. ಮೊದಲನೇ ಡಾಗಿನ್ಕಿಂತ ಇದು ಹ್ಯಾಪಿ ಆಗಿದ್ದಿಲ್ಲ. ಹೌದಿಲ್ಲ? ಹಿ ಸಾ ಮೆನಿ ಡಾಗ್ಸ್, ಏನ್ ನೋಡ್ತು? ಇದು ಇಲ್ಲಿ ಎಲ್ಲ ಡಾಗ್ಗಳು ನೋಡ್ತು. ಎರಡನೇ ನಾಯಿ ಕೂಡ ಅಲ್ಲಿ. ದೇ ಸ್ಟೇರ್ಸ್ ಬ್ಯಾಕ್ ಅಟ್ ಹಿಮ್, ದೇವರ್ ನೋಡ್ಲಿಕ್ಕೆ ಅದಕ್ಕೆ ಏನನ್ಸು? ಫ್ರೆಂಡ್ಲಿ ಅನಿಸ್ತಾ? ಅನ್ಫ್ರೆಂಡ್ಲಿ ಅನಿಸ್ತಾ? ಅನ್ಫ್ರೆಂಡ್ಲಿ, FRIENDLY, ಫ್ರೆಂಡ್ಲಿ ಅನಿಸ್ತು. ಸ್ನೇಹಿತರಂತ ಅನಿಸ್ಲಿಲ್ಲ, ಅನ್ಫ್ರೆಂಡ್ಲಿ ಆಗಿ ಅನಿಸ್ತು ಅದು. ಹೌದಿಲ್ಲ? ಬಿ, ಮ್ಯಾಚ್ ಅಂಡ್ ರೈಟ್ ಈಚ್ ಕ್ವಶನ್ ವಿತ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ವಶನ್ಗಳು ಕೊಟ್ಟಿದ್ದಾರೆ, ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದಾರೆ. ಇದಕ್ಕೆ ನಾವೇನ್ ಮಾಡಬೇಕು? ಕರೆಕ್ಟ್ ಕ್ವಶನ್ ಆನ್ಸರ್ ನಾವು ಏನ್ ಮಾಡಬೇಕು? ಜೋಡಿಸಬೇಕು, ಹೊಂದಿಸಿ ಬರೆಯಬೇಕು ಅಂತ ಹೇಳಿದ್ದಾರೆ. ಹೌ ವಾಸ್ ದ ವಿಲೇಜ್? ವಿಲೇಜ್ ಹೇಗಿತ್ತು? ಇಟ್ ವಾಸ್ ಎ ಸ್ಮಾಲ್ ಫಾರ್ ಅವೇ ವಿಲೇಜ್. ಇದು ಆನ್ಸರ್. ಇದು ಒಂದು ಅಂತ ಹಾಕಿ. ಓಕೆ, ಒಂದನೇದಕ್ಕೆ ಇದು. ವಿಚ್ ಪ್ಲೇಸ್ ಡಿಡ್ ದ ಡಾಗ್ ಡಿಸೈಡೆಡ್ ಟು ವಿಸಿಟ್? ಎಲ್ಲಿಗೆ ವಿಸಿಟ್ ಮಾಡಬೇಕು ಅನ್ಕೊಂತ ಆ ನಾಯಿ? ದ ಡಾಗ್ ಡಿಸೈಡೆಡ್ ಟು ವಿಸಿಟ್ ದ ಹೌಸ್ ಆಫ್ ಮಿರರ್ಸ್. ಕನ್ನಡಿ ಇರ್ತಕ್ಕಂಥ ಮನೆಯೊಳಗೆ ನಾವು ವಿಸಿಟ್ ಮಾಡ್ಬೇಕಂತ ತಿಳ್ಕೊಂತ. ಇದಕ್ಕೆ 2 ಅಂತ ಹಾಕಿ. ಓಕೆನಾ. ಮೂರನೇದು ನೋಡೋಣ. ಹೌ ಡಿಡ್ ಹಿ ಲುಕ್ ಥ್ರೂ ದ ಡೋರ್ವೇ? ಡೋರ್ವೇಲಿಂದ ನೋಡಿದಾಗ ಏನ್ ಅನಿಸ್ತು ಅದಕ್ಕೆ ಅಂತಂದ್ರಿಗಿನ? ವಿತ್ ಹೀಸ್ ಇಯರ್ಸ್ ಲಿಫ್ಟೆಡ್ ಹೈ ಅಂಡ್ ವ್ಯಾಗಿಂಗ್ ಟೇಲ್. ಅಂತಂದ್ರೆ ಆ ನಾಯಿ ಏನಂತ ನೋಡಿದ ತಕ್ಷಣ ಅಂತಂದ್ರೆ ಕಿವಿಗಳು ನಿಮಿರ್ಬಿಟ್ಟು ನಿಂತ್ಕೊಂಡು ಬಾಲ ಅಲ್ಲಾಡಿಸ್ತಾ ಇತ್ತು ಅಂತೇಳಿ ಅರ್ಥ. ಇದಕ್ಕೆ 3 ಅಂತ ಹಾಕಿ. ಹೌ ಡಿಡ್ ಅನದರ್ ಡಾಗ್ ಎಂಟರ್ ದ ಹೌಸ್ ಆಫ್ ಮಿರರ್ಸ್? ಆ ಎರಡನೇ ನಾಯಿ ಹೇಗೆ ಅದು ಎಂಟರ್ ಆಯಿತು ಅಂತ ನೋಡಿದಾಗ ಇಲ್ಲಿ ನೋಡಿ, ಹಿಂಗ ನಿಧಾನಕ್ಕೆ ಹಿ ಸ್ಲೋಲಿ ಕ್ಲೈಂಬ್ಡ್ ದ ಸ್ಟೇರ್ಸ್ ವಿತ್ ಹಿಸ್ ಹೆಡ್ ಹಂಗ್ ಲೋ. ತಲೆಯನ್ನು ಬಾಗಿಸ್ಕೊಂಡು ನಿಧಾನವಾಗಿ ಬಂತಂತೆ. ಹೌದಿಲ್ಲ? ಎರಡನೇದಾಗಿ ಇದಕ್ಕೆ 4 ಅಂತ ಹಾಕಿ. ಓಕೆ. ವಾಟ್ ಡಿಡ್ ಅನದರ್ ಡಾಗ್ ಸಿ ಇನ್ ದ ಹೌಸ್ ಆಫ್ ಮಿರರ್ಸ್? ಇನ್ನು ಎರಡನೇ ಡಾಗ್ ಅಲ್ಲಿ ಥೌಸಂಡ್ಸ್ ಆಫ್ ಮಿರರ್ ಹೌಸ್ ನಲ್ಲಿ ಏನ್ ನೋಡಿತು ಅಂದ್ರಿಗಿನ?
He saw 1,000 unfriendly looking dogs. ಸ್ನೇಹ ಪೂರಕವಲ್ಲದ ನಾಯಿಗಳು ನೋಡ್ತೀವಿ ಅಂತೇಳಿ ಅರ್ಥ ಆಗುತ್ತೆ. ಇದಕ್ಕೆ ಆಯ್ತಂತ ಹಾಕಿ. ಓಕೆ, ಹಾಗಾದ್ರೆ ಇಲ್ಲೋಣ, ಇಲ್ಲಿ ಪ್ರಾಕ್ಟೀಸ್ ಸ್ಪೀಚ್ ಅಂತಿದೆ, ಇವು ನಿಮ್ಮ ಕ್ಲಾಸ್ನೊಳಗೆ ಹೇಳ್ಕೊಡ್ತಾರೆ. ಸರಿನಾ? ಹಾಗಾದ್ರೆ ಇಲ್ಲಿ ಟೈಮ್ ಆದ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ಮುಂದ್ಗಡೆ ನಾನು ಹೋಗ್ತಾ ಇದ್ದೀನಿ, ಅಭ್ಯಾಸಗಳು ಮಾಡಿಸ್ತಾ ಇದ್ದೀನಿ. ಓಕೆನಾ? ನಾವು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ವಿತ್ ದ ವರ್ಡ್ಸ್ ಗಿವೆನ್ ಬಿಲೋ. ಈ ಡೈಲಾಗ್ ಅನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಾಕೆಟ್ ನಲ್ಲಿ ಇದಕ್ಕೆ ಆನ್ಸರ್ ಕೊಡಿದ್ರೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಪದವನ್ನು ನಾವು ಇಲ್ಲಿ ಮೇಲೆ ಏನ್ ಮಾಡಬೇಕು ಅಂತಂದ್ರೆ ತುಂಬಬೇಕಾಗುತ್ತೆ, ಫಿಲ್ಅಪ್ ಮಾಡಬೇಕಾಗುತ್ತೆ. ಗರ್ಲ್ ಹೇಳ್ತಾ ಇದೆ, ಎಕ್ಸ್ಕ್ಯೂಸ್ ಮೀ, ಕೆನ್ ಯು, ಇಲ್ಲಿ ಕೆನ್ ಯು ಪ್ಲೀಸ್ ಟೆಲ್ ಮೀ ವೇರ್ ರೋಷನ್ ಕ್ಲಿನಿಕ್ ಈಸ್. ರೋಷನ್ ಅಂತಕ್ಕಂಥ ಕ್ಲಿನಿಕ್ ಎಲ್ಲಿದೆ ಅಂತ ಕೇಳಿದಾಳೆ. ಅವಾಗ ಇಲ್ಲಿ ಮನುಷ್ಯ ಹೇಳ್ತಾನೆ, ಮ್ಯಾನ್ ಹೇಳ್ತಾನೆ, ಎಸ್ ಇಟ್ ಈಸ್ ಬಿಸೈಡ್ ದ ಸಿಟಿ ಕೋರ್ಟ್. ಸಿಟಿ ಕೋರ್ಟ್ ಪಕ್ಕದಲ್ಲಿದೆ ಅಂತ ಹೇಳ್ತಾನೆ. ಗರ್ಲ್ ಹೇಳ್ತಾ ಇದೆ, ಬಟ್ ಐ ಆಮ್ ನ್ಯೂ ಟು ದಿಸ್ ಪ್ಲೇಸ್, ನಾಟ್ ನೋ ವೇರ್ ದ ಸಿಟಿ ಕೋರ್ಟ್ ಈಸ್. ಆ ಸಿಟಿ ಕೋರ್ಟ್ ಎಲ್ಲೈತೆ ನನಗೆ ಗೊತ್ತಿಲ್ಲ, ನಾನು ಈ ಒಂದು ಸ್ಥಳಕ್ಕೆ ಹೊಸದಾಗಿರ್ತಕ್ಕಂಥ ಹೆಣ್ಮಗಳು, ನಾನಿಲ್ಲಿ ನೋಡಿಲ್ಲ ನಾನು ಈ ಪ್ಲೇಸ್ ಅಂತ ಹೇಳ್ತಾರೆ. ಮ್ಯಾನ್ ಹೇಳ್ತಾನೆ, ಗೋ ಸ್ಟ್ರೇಟ್, STRAIGHT, go straight, take a left turn, straight ಹೋಗಿ ಲೆಫ್ಟ್ ಟರ್ನ್ ತಗೋರಿ ಅಂತ ಹೇಳ್ತಾನೆ. ದೇರ್ ಯು ವಿಲ್ ಸಿ ಸಿಟಿ ಕೋರ್ಟ್ ಅಂಡ್ ಬಿಸೈಡ್ ಇಟ್ ಈಸ್ ರೋಷನ್ ಕ್ಲಿನಿಕ್. ಅದೇನೆ ರೋಷನ್ ಕ್ಲಿನಿಕ್, ಹಂಗೋಗ್ರಿ, ನಿಮಗೆ ರೋಷನ್ ಕ್ಲಿನಿಕ್ ಸಿಗುತ್ತೆ ಅಂತ ಹೇಳ್ತಾರೆ. ಗರ್ಲ್ ಹೇಳ್ತಾಳೆ, ನೀವು ಹೇಳೋದಕ್ಕೆ ಯಾರಾದ್ರೂ ನಿಮಗೆ ಹೆಲ್ಪ್ ಮಾಡಿದ್ರೆ ಏನಂತ ಹೇಳ್ತೀರಾ ನೀವು? ಥ್ಯಾಂಕ್ ಯು ಅಂತ ಹೇಳ್ತೀರಾ. ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅವಾಗ ಯು ಆರ್ ವೆಲ್ಕಮ್ ಅಂತೇಳಿ ಆ ಒಂದು ಮನುಷ್ಯ ಹೇಳ್ತಾನಂತೆ. ಓಕೆನಾ? ನೋಡಿ, ರೀಡ್, ಇಮ್ಯಾಜಿನ್ ಅಂಡ್ ರೈಟ್ಸ್. ಎ ಸ್ಟೋರಿ ಹ್ಯಾಸ್ ಬೀನ್ ಗಿವನ್ ಬಿಲೋ. ನಿಮಗೆ ಏನು ಕೊಡಿದ್ರೆ, ಸ್ಟೋರಿ ಕೊಡಿದ್ರೆ ಕೆಳಗಡೆ. ರೀಡ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ. ಈ ಒಂದು ಪಾರ್ಟ್, 2 ಭಾಗಗಳಿದಾವೆ, ಒಂದು ಪಾರ್ಟ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಓಕೆನಾ? ಕಂಪ್ಲೀಟ್ ದ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಅಂಡ್ ಕ್ಲೂ ಗಿವೆನ್. ಇಲ್ಲಿ 2ನೇ ಪಾರ್ಟ್ ನೀವು ಬರಿಬೇಕಾದ್ರೆ ನಿಮಗೆ ಪಿಕ್ಚರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲೂಸ್ ಆಗಿರ್ತಕ್ಕಂಥ ಪದಗಳು ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ ಈ ಒಂದು ಲೈನ್ಗಳನ್ನ ಫಿಲ್ಅಪ್ ಮಾಡಬೇಕು. ನಾನು ಟೈಮ್ ಕಡಿಮೆ ಇರೋದ ಕಾರಣ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ನಾನು ಬರೆದಿಟ್ಟಿದ್ದೀನಿ. ಇಲ್ಲಿ ಪಿಕ್ಚರ್ ನಿಮಗೆ ಇಲ್ಲಿ ಕಾಣುತ್ತೆ ಪಕ್ಕದಲ್ಲಿ. ಸರಿನಾ? ನೋಡಿ, ಇಲ್ಲಿ ಹೇಳುತ್ತೆ ಅಂತಂದ್ರೆ, ಆನ್ ಇಸ್ ವೇ ಹೋಮ್ an ant saw a sparkling fountain. He crawled onto its wall to take a closer look. ಏನಂತಂದ್ರಿನ ಏನು ಮಾಡುತ್ತೆ ಅಂದ್ರಿನ ಆ ಮನೆ ಹತ್ರ, ಆಂಟಿನ ಮನೆ ಹತ್ರ ಅಲ್ಲಿ ಏನ್ ನೋಡ್ತಾನೆ, ಮಿನುಗ್ತಕ್ಕಂಥ ಫೌಂಟೇನ್, ನೀರಿನ ಚಿಮ್ತಕ್ಕಂಥ ಬುಗ್ಗೆ ನೋಡಿತಂತೆ. ಅದನ್ನ ನಾನು ಏನಂದ್ರಿನ ಆಂಟ್ ನೋಡಿದ ತಕ್ಷಣ ಏನಾಯ್ತು, ಸಮೀಪಕ್ಕೆ ಹೋಗಿ ಕ್ಲೋಸರ್ ಲುಕ್ ಅಂದ್ರೆ ಸಮೀಪಕ್ಕೆ ಹೋಗಿ ನೋಡ್ಬೇಕಂತೇಳಿ ಆ ವಾಲ್ ಹಿಡ್ಕೊಂಡು, ವಾಲ್ ಅಂದ್ರೆ ಗೋಡೆ ಹತ್ರ ಹೋಯ್ತಂತೆ. ಅವಾಗ ಏನಾಯ್ತು ಅಂದ್ರಿನ ಸಡನ್ಲಿ ಹಿ ಸ್ಲಿಪ್ಡ್ ಅಂಡ್ ಫೆಲ್ ಇನ್ ಟು ದ ವಾಟರ್. ಅವಾಗ ಸಡನ್ಲಿ ಏನಾಯ್ತು, ಇದ್ದಕ್ಕಿದ್ದಂಗೆ ಅದು ಡಬಲ್ ಅಂತೇಳಿ ನೀರಿನೊಳಗೆ ಬಿದ್ದು ಬಿಡ್ತಂತೆ. He cried and waved his legs in the air. Help! I cannot swim. He shouted in pain. ಅವಾಗ ಏನು ಹೇಳುತ್ತೆ ಅಂದ್ರೆ ಅಲ್ಲಿ ಬಿದ್ದು ಬಿದ್ದ ತಕ್ಷಣ ಅದು ಅಳ್ತಾ ಇದೆ ಅಂತೆ. ಕಾಲ್ಗಳನ್ನ ಮೇಲೆ ತೋರಿಸ್ತಾ, ಗಾಳಿಯಲ್ಲಿ ತೋರಿಸ್ತಾ, ನನಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ನನಗೆ ಐ ಕೆನಾಟ್ ಸ್ವಿಮ್ ಅಂತಂದ್ರೆ ಈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಪಾಡಿ ಅಂತ ಹೇಳ್ತಾ ಇತ್ತಂತೆ. ಅವಾಗ ಏನ್ ಹೇಳ್ತಂದ್ರೆ ಈ ಶೌಟೆಡ್ ಇನ್ ಪೇನ್ ಅಂದ್ರೆ ಈಗಿನ ದುಃಖದಿಂದ ಹೇಳ್ತಾ ಇದೆ, ಕರಿತಾ ಇದೆ, ಸಹಾಯ ಕೇಳ್ತಾ ಇದೆ ಅಂತೆ. ಅವಾಗ ಏನಾಗುತ್ತೆ ನೋಡೋಣ. ಅಟ್ ದ ಟೈಮ್ ಲಕ್ಕಿಲಿ ಎ pigeon was flying over the fountain. ಓಕೆ, ಲಕ್ಕಿಲಿ ಅದೃಷ್ಟವಶಾತ್ ಆ ಒಂದು ಫೌಂಟೈನ್ ಮೇಲೆ ಯಾರು ಆರ್ತಾ ಇದ್ದು, ಪಿಜನ್ ಆರ್ಕೊಂಡು ಹೋಗ್ತಾ ಇತ್ತಂತೆ. ಇಟ್ ವಾಸ್ ದ ಆಂಟ್ ಕ್ರೈಯಿಂಗ್ ಫಾರ್ ಹೆಲ್ಪ್. ಅವಾಗ ಏನ್ ಮಾಡ್ತು, ಆಂಟ್ ಕರಿತಂತೆ, ಅಳ್ತಾ ಇತ್ತು, ಹೆಲ್ಪ್ ಅಂತ ಹೇಳಿ ಅಳ್ತಾ ಇತ್ತಂತೆ. ಓಕೆ, ದ ಪಿಜನ್ ಡಂಪ್ಡ್ ಲೆಫ್ಟ್ ಇನ್ ಟು ದ ವಾಟರ್. ಆ ಪಿಜನ್ ಏನ್ ಮಾಡ್ತು ಅಂದ್ರಿಗಿನ ಲೀಫ್ ಅನ್ನ ಕೊಡ್ತಂತೆ, ನೀರಿನೊಳಗೆ ಕೊಡ್ತಂತೆ. ಅವಾಗ ಏನ್ ಮಾಡ್ತು ನೋಡೋಣ, ದ ಆಂಟ್ ಸ್ಯಾಟ್ ಆನ್ ದ ಲೀಫ್. ಆ ಲೀಫ್ ಮೇಲೆ ಕುಳಿತುಕೊಳ್ತು. ಹಿ ಬಿಕಮ್ ಔಟ್ ಆಫ್ ದ ಡೇಂಜರ್. ಆ ಅಪಾಯದಿಂದ ತಪ್ಪಿಸಿಕೊಳ್ತು. ಪಿಜನ್ ಹೆಲ್ಪ್ ದ ಆಂಟ್ ಫ್ಲೈ ಅವೇ. ಈ ಪಿಜನ್ ಪಾರಿವಾಳ ಆಂಟ್ಗೆ ಸಹಾಯ ಮಾಡಿತು, ಅಲ್ಲಿಂದ ಹಾರಿ ಹೋಯ್ತು.
ಓಕೆನಾ ಮಕ್ಕಳೇ? ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದರಲ್ಲಿ ಏನಾದರೂ ಅನುಮಾನಗಳಿದ್ದಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.